ಬೀಂಗ್ ಅ ವರ್ಕಿಂಗ್ ಮಾಮ್ ಈಸಿ ಅಲ್ಲ. ಒಂದೊಂದು ದಿನ ಕಾನ್ಫಿಡೆಂಟ್ ಆಗಿರ್ತೀವಿ, ಕೆಲವು ದಿನ ತುಂಬ ಎಕ್ಸಾಸ್ಟ್ ಆಗುತ್ತೆ, ಕೆಲವು ದಿನ ವಿ ಡೌಟ್ ಅವರ್ ಸೆಲ್ಫ್ ಅದು ಮೇಕಿಂಗ್ ದ ರೈಟ್ ಡಿಸಿಷನ್ ಅಂತ. ಕೆಲವು ದಿನ ಗಿಲ್ಟ್ ಇರುತ್ತೆ, ಕೆಲವು ದಿನ ವಿ ಕ್ರೈ, ಕೆಲವು ದಿನ ವಿ ಆರ್ ವೆರಿ ಹ್ಯಾಪಿ, ಕೆಲವು ದಿನ ವಿ ಆರ್ ಲೈಕ್ ಟಾಪ್ ಆಫ್ ದ ವರ್ಲ್ಡ್, ಕಾಂಕ್ವರ್ಡ್ ಎವ್ರಿಥಿಂಗ್ ಅಂತ ಅನ್ಸುತ್ತೆ. ಕೆಲವು ದಿನ ವಿ ಫೆಲ್ಟ್ ಡಿಫೀಟೆಡ್, ಯಾಕೆ ಬೇಕಿತ್ತು ಅಂತ. ಹಾಯ್ ಎವ್ರಿವನ್, ವರ್ಕಿಂಗ್ ಮಾಮ್ ಲೈಫ್ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಕಂಟೆಂಟ್ ಸಿಗುತ್ತೆ. ಮಾರ್ನಿಂಗ್ ರೋಟೀನ್, ಆಫೀಸ್ ರೋಟೀನ್. ಬಟ್ ಆನೆಸ್ಟ್ಲಿ ವರ್ಕಿಂಗ್ ಮಾಮ್ ಆದಮೇಲೆ ನನಗೆ ಕೆಲವೊಂದು ಥಿಂಗ್ಸ್ ಎಕ್ಸ್ಪೀರಿಯನ್ಸ್ ಆಗಿದೆ. ಅದೇನು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕೆ ಬಂದಿದ್ದೀನಿ. ಸೊ ಬಿಫೋರ್ ಬಿಕಮಿಂಗ್ ಅ ಮಾಮ್ ನಾನೇನು ಅಂದ್ಕೊಂಡಿದ್ದೆ, ಸುಮಾರು ಅಂದ್ಕೊಂಡಿದ್ದೆ ಬಿಡಿ. ಅದ್ರಲ್ಲಿ ಒಂದು ತುಂಬಾ ಹೇಳ್ತಿದ್ದಿದ್ದು ನಾನೇನಂತ ಹೇಳಿದ್ರೆ, ನಾನು ಡೆಲಿವರಿ ಆದ ತಕ್ಷಣವೇ ನಾನು ಅಲ್ಲಿ ಹೋಗ್ಬಿಡ್ತೀನಿ, ಇಲ್ಲಿ ಹೋಗ್ಬಿಡ್ತೀನಿ, ನಾನು ಮಜಾ ಮಾಡ್ತೀನಿ, ನಾನು ಮಲ್ಕೋತೀನಿ, ನಾನು ಟೂರ್ಗೆ ಹೋಗ್ತೀನಿ, ನಾನು ತಿಂದಿಲ್ಲ ನಾನು ಹೋಟೆಲ್ಗೆ ಹೋಗಿಲ್ಲ, ನಾನು ಟ್ರಿಪ್ಗೆ ಹೋಗಿಲ್ಲ, ನನಗೆ ಏನೇನಿದೆ ಅದೆಲ್ಲನೂ ಡ್ರೀಮ್ಸ್ನ ಫುಲ್ಫಿಲ್ ಮಾಡ್ಕೊಬಿಡ್ತೀನಿ ಅಂತ. ಬಟ್ ನನ್ನ ಫ್ರೆಂಡ್ ಯಾರು ಹೇಳಿದ್ರೆ ಆಯಿತು ವೆಯ್ಟ್ ಮಾಡು, ಮಗು ಆದಮೇಲಿಂದ ಯು ವಿಲ್ ಗೆಟ್ ಹಾರ್ಡ್ಲಿ ಟೈಮ್ ಫಾರ್ ಸ್ಲೀಪ್, ಸೊ ಇದನ್ನೆಲ್ಲ ನಿನಗೆ ಮಾಡೋಕ್ಕೆ ಟೈಮ್ ಇರಲ್ಲ ಅಂತ. ಐ ವಾಸ್ ಲೈಕ್ ನೋ ಐ ಆಮ್ ವೆರಿ ಮಚ್ ಡಿಫ್ರೆಂಟ್, ಐ ವಿಲ್ ಮ್ಯಾನೇಜ್ ಅಂತ ಹೇಳ್ತಿದ್ದೆ. ಬಟ್ ಈಗ ಗೊತ್ತಾಗ್ತಿದೆ, ಆಫ್ಟರ್ 1 year ಆಲ್ಸೋ ಐ ಆಮ್ ನಾಟ್ ಗೆಟಿಂಗ್ ಸ್ಲೀಪ್ ಅಟ್ ಆಲ್. So that's a different story. But today I want to share a few things people will not tell, especially for the working moms. I'm telling you. People think, okay, office ಕೆಲಸ ತುಂಬ ಸ್ಟ್ರೆಸ್ಫುಲ್ ಆಗಿರುತ್ತೆ ಅಂತ. ಆ್ಯಂಡ್ ಬಿಫೋರ್ ಬಿಕಮಿಂಗ್ ಮಾಮ್ ನನಗೂ ಹಾಗೆ ಅನಿಸ್ತಿತ್ತು. ಬಟ್ ನೋ, ಆಫೀಸ್ ಕೆಲಸನ ಹ್ಯಾಂಡಲ್ ಮಾಡ್ಬಿಡ್ಬೋದು, ಮೀಟಿಂಗ್ ಹ್ಯಾಂಡಲ್ ಮಾಡ್ಬೋದು, ಒಂದು ಮೇಲ್ಸ್ ಹ್ಯಾಂಡಲ್ ಮಾಡ್ಬಿಡ್ಬೋದು, ಒಂದು ಕ್ಲೈಂಟ್ ಜೊತೆ ಡಿಸ್ಕಷನ್ ಎಲ್ಲನೂ ಹ್ಯಾಂಡಲ್ ಮಾಡ್ಬೋದು. ಬಟ್ ಫಾರ್ ಯುವರ್ 1 year old ಬೇಬಿ ನೀವು ಹೇಗೆ ಫೀಡ್ ಮಾಡ್ತೀರಾ, ಹೇಗೆ ಒಂದು ಜೊತೆ ನೆಗೋಷಿಯೇಟ್ ಮಾಡಿ ಅವನಿಗೆ ಹುಷಾರ್ ತಪ್ಪ ಮೆಡಿಸಿನ್ ಫೀಡ್ ಮಾಡ್ತೀರಾ, ಫುಡ್ ಫೀಡ್ ಮಾಡ್ತೀರಾ, ಹೇಗೆ ಅವನ್ನ ಮಲಗಿಸ್ತೀರಾ, ಹೇಗೆ ಅವನ್ನ ಕನ್ವಿನ್ಸ್ ಮಾಡ್ತೀರಾ ಏನಾದ್ರು ಕೆಲಸ ಮಾಡೋಕ್ಕೆ, ದಟ್ ಸ್ಕಿಲ್ ಇದೆಯಲ್ಲ, ದ ಆಫೀಸ್ ವರ್ಕ್ ಇಸ್ ಲೈಕ್ ಹೀಗಾಗುತ್ತೆ. ಅದಕ್ಕೆ ಅಂತ ಅನ್ಸುತ್ತೆ ಲೈಕ್ ಮಾಮ್ಸ್ ಆರ್ ವೇ ಮೋರ್ ಸಕ್ಸಸ್ಫುಲ್ ಬಿಕಾಸ್ ದೇ ವಿಲ್ ಹ್ಯಾಂಡಲ್ ದೀಸ್ ಟೈಪ್ಸ್ ಆಫ್ ಈ ಥರ ಒಂದು ವಿಚಿತ್ರ ಏನಂತಾರೆ ಸ್ಟ್ರಾಂಗ್ ಹೆಡೆಡ್ ಪೀಪಲ್ನ ಹ್ಯಾಂಡಲ್ ಮಾಡಿರ್ತಾರೆ ಮನೇಲಿ. ದಟ್ಸ್ ವೈ ದೇ ವುಡ್ ಈಸಿಲಿ ಹ್ಯಾಂಡಲ್ ಪೀಪಲ್ಸ್ ಇನ್ ದ ಆಫೀಸ್. ಸೊ ಐ ಫೀಲ್ ಆಫೀಸ್ ವರ್ಕ್ ಇಸ್ ವೇ ಮೋರ್ ಈಸಿಯರ್ ದ್ಯಾನ್ ಬೇಬಿ ವರ್ಕ್. ಯಾ, ನಮ್ಮ ಮೈಂಡು ಫುಲ್ಲಿ ಒಂದು ಕೆಲಸದಲ್ಲಿ ಇರೋ ಚಾನ್ಸೇ ಇಲ್ಲ. ಲೈಕ್ ಇವಾಗ ನಾನು ಐರನ್ ಮಾಡ್ತಿದ್ದೀನಿ, ನಂಗೆ ಐರನ್ ಮಾಡೋದಷ್ಟೇ ಕೆಲಸ ಅಲ್ಲ, ನನ್ನ ತಲೆಯಲ್ಲಿ ಬೇರೆನೂ ಓಡ್ತಾ ಇರುತ್ತೆ. ಏನು, ನನ್ನ ಮಗ ಮಲಗಿದ್ದಾನೆ, ಆಮೇಲೆ ಏನ್ ಮಾಡ್ಬೇಕು, ಅವ್ನು ಆರಾಮಾಗಿದ್ದಾನೆ, ಒಂದು ಪಾಟಿ ಎಸ್ಸಲಾಯ್ತು, ಒಂದು ಸುಸು ಎಸ್ಸಲಾಯ್ತು, ಮೈಂಡ್ ಓಡ್ತಾನೇ ಇರುತ್ತೆ. ರೈಟ್, ಈಗ ನಾವು ಎಂಜಾಯ್ ಮಾಡ್ತೀವಿ ಅಂತ ಹೋದ್ರೆ ಅಲ್ಲೂ ಅಷ್ಟೇ ಅವನೇನು ಮಾಡ್ತಿದ್ದಾನೆ. ಸೊ ನಮ್ಮ ಮೈಂಡ್ ಇದೆಯಲ್ಲ, ಅದು ಕ್ಯಾನ್ ನಾಟ್ ಬಿ ಫುಲ್ಲಿ ಆಕ್ಯುಪೈಡ್ ವಿತ್ ಒನ್ ಆಕ್ಟಿವಿಟಿ, ಐ ಡೆಫಿನೆಟ್ಲಿ ಟೆಲ್ ಯು. ಆ್ಯಂಡ್ ಅದಕ್ಕೆ ಅಂತ ಅನ್ಸುತ್ತೆ ಮಾಮ್ಸ್ಗಳು ದೇ ಆರ್ ವೆರಿ ಗುಡ್ ಅಟ್ ಮಲ್ಟಿ ಟಾಸ್ಕಿಂಗ್. ಐ ವಿಲ್ ಟೆಲ್ ಯು, ಐ ಬೆಟ್ ಯು ಅಟ್ ದಟ್, ಡ್ಯಾಡ್ಸ್ ಕ್ಯಾನ್ ನಾಟ್ ಡೂ ದಟ್, ಟ್ರಸ್ಟ್ ಮೀ ಆನ್ ದಿಸ್. ಸೊ cheers to all moms out there, you guys are super multitaskers, I must tell you. ಇನ್ನೊಂದು ಪಾಯಿಂಟ್ ನಂಗೆ ನೆನ್ಪು ಬಂದಿದೆ ಏನಂತ ಹೇಳಿದ್ರೆ, ಕಂಪೇರಿಂಗ್ ಬೇಬೀಸ್. ವಿ ಯೂಸ್ ಟು ಕಂಪೇರ್ ಅ ಲಾಟ್ ಅಟ್ ಸ್ಟಾರ್ಟಿಂಗ್. ನಾವು ಎಷ್ಟು ಕಂಪೇರ್ ಮಾಡ್ತೀವಿ ಅಂತ ಹೇಳಿದ್ರೆ, ಹೊರಗಡೆ ಹೋದರೆ ಎಲ್ಲರೂ ಕೇಳೋದು ಲೈಕ್ ಎಷ್ಟು ತಿಂಗಳು, 6 months. ಓಕೆ 6 months ಆಯ್ತಾ ಬೇಬಿಗೆ, ಏನು ಮಾಡ್ತಾನೆ ಅವ್ನು, ಉಲ್ಟಾ ದಬಾಕೋತಾನ, ಹೇಳ್ತಾನ ಆ್ಯಂಡ್ ಕುತ್ಕೋತಾನ ವಿತ್ ಸಪೋರ್ಟ್, ಫೀಡ್ ಮಾಡ್ತಿದ್ದೀರಾ, ಚೆನ್ನಾಗಿ ತಿಂತಾನ, ಓಕೆ ನನ್ನ ಬಾಬು 6 ತಿಂಗಳಲ್ಲಿ ಕುತ್ಕೊಂಡ್ಬಿಟ್ಟಿದ್ದ, ತೆವಳ್ತಿದ್ದ, ಮುಂದಕ್ಕೆ ಹೋಗ್ತಿದ್ದ ಅಂತ. ಈ ಎಷ್ಟು ಒಂದು ಅದು ಹೇಳ್ಬೋದಾಯ್ತಾ. ಎಸ್ಪೆಷಲಿ ಡ್ಯಾಡ್ಸ್ ಆ್ಯಂಡ್ ಅದರ್ ಪೀಪಲ್ಸ್ ಇನ್ ದ ಫ್ಯಾಮಿಲಿ ದೇ ವಿಲ್ ಟೆಲ್, ಇಗ್ನೋರ್ ಮಾಡಿ, ಯೋಚನೆ ಮಾಡಬೇಡಿ, ಇಟ್ಸ್ ಓಕೆ ಅಂತ. ಬಟ್ ಎಸ್ಪೆಷಲಿ ಫಸ್ಟ್ ಟೈಮ್ ಮಾಮ್ ಆದವ್ರಿಗೇನೆ ಅದ್ರ ಫೀಲಿಂಗ್ ಗೊತ್ತಾಗೋದು, ಸ್ಟ್ರೆಸ್ ಎಷ್ಟಾಗುತ್ತೆ ಅಂತ. ಅಯ್ಯೋ ನಮ್ಮ ಬೇಬಿ ಮಾಡ್ತಾ ಇಲ್ವಾ ಕರೆಕ್ಟಾಗಿ, ಅಯ್ಯೋ ಏನು ಪ್ರಾಬ್ಲಮ್ ಆಗ್ತಿದೆ, ಇನ್ನೂ ನಾನು ಜಾಸ್ತಿ ಫೀಡ್ ಮಾಡಬೇಕಾ ಅಥವಾ ಇನ್ನೊಂದೇನೋ ಮಾಡಬೇಕಾ, ಇನ್ನೇನು ಮಾಡಿ ನಾನು ಹೇಗೆ ಆ್ಯಕ್ಟಿವಿಟೀಸ್ ಮಾಡಿಸ್ಲಿ ಸೊ ದಟ್ ಅವ್ನು ಮುಂದಕ್ಕೆ ಹೋಗಲಿ, ಅವ್ನು ತೆವಳಿ ಇನ್ನೇನೋ ಮಾಡಲಿ, ಹೇಗೆ ಮಾಡೋದು ಅಂತ. ಬಟ್ ಈಗ ಏನು ಅನಿಸ್ತಿದೆ, ಲೈಕ್ ಆ ಜರ್ನಿ 1 year ಆದಮೇಲೆ ನನಗೇನು ಅನಿಸ್ತಿದೆ ಅಂತ ಹೇಳಿದ್ರೆ, ಲೆಟ್ಸ್ ಎಂಜಾಯ್ ದ ಬೇಬಿ ಜರ್ನಿ ಮೋರ್ ದ್ಯಾನ್ ದ ಮೈಲ್ ಸ್ಟೋನ್ ಚೆಕ್ಗಿಂತ ಲೆಟ್ಸ್ ಎಂಜಾಯ್ ದ ಜರ್ನಿ ಅಂತ ಅನಿಸ್ತಿದೆ. ಬಟ್ ಅದು ಇವಾಗ ಅನಿಸ್ತಿದೆ, ಅವಾಗ ಐ ಗೋ ಥ್ರೂ ದ್ಯಾಟ್ ಸ್ಟ್ರೆಸ್ಫುಲ್ ಸಿಚುಯೇಷನ್. ಸೊ ಐ ಥಿಂಕ್ ಅದು ಎಲ್ಲರ ಮಾಮ್ಸ್ ಅಲ್ಲೂ ಇರುತ್ತೆ. ದಿಸ್ ಇಸ್ ವರ್ಕಿಂಗ್ ಮಾಮ್ ಅಂತ ಎಲ್ಲ ನಾರ್ಮಲ್ ಮಾಮ್ಸ್ ಅಲ್ಲೂ ಇರುತ್ತೆ. ಬಟ್ ವರ್ಕಿಂಗ್ ಮಾಮ್ಸ್ ಅಲ್ಲಿ ಏನಕ್ಕೆ ಹೈಲೈಟ್ ಆಗುತ್ತೆ ಅಂದರೆ, ದೇ ವಿಲ್ ಗೋ ಔಟ್, ರೈಟ್? ಇಫ್ ದೇ ವಿಲ್ ಗೋ ಔಟ್, ಪೀಪಲ್ ವಿಲ್ ಟಾಕ್ ಮೋರ್ ಅಬೌಟ್ ದ ಬೇಬೀಸ್, ಪೀಪಲ್ ವಿಲ್ ಆಸ್ಕ್ ಮೋರ್ ಅಬೌಟ್ ದ ಬೇಬೀಸ್. ಅದಕ್ಕೆ ಇದು ಜಾಸ್ತಿ ಸ್ಟ್ರೆಸ್ ಆಗುತ್ತೆ ಅಂತ ಅನ್ಸುತ್ತೆ. ಸೊ ವರ್ಕಿಂಗ್ ಮಾಮ್ ಆದಮೇಲೆ ಟೈಮ್ಗೆ ನಾವು ಜಾಸ್ತಿ ವ್ಯಾಲ್ಯೂ ಕೊಡ್ತೀವಿ, ಸ್ಮಾಲ್ ಮೂಮೆಂಟ್ಸ್ಗೆ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಒನ್ ಸ್ಮೈಲ್, ಒನ್ ಹಗ್, ಒನ್ ಲಾಫ್, ಐ ವುಡ್ ಹ್ಯಾವ್ ಇಗ್ನೋರ್ಡ್ ದೀಸ್ ಥಿಂಗ್ಸ್ ನಾವು ಮನೇಲೇ ಇದ್ದೆ. ಬಟ್ ವರ್ಕಿಂಗ್ ಮಾಮ್ಸ್ ಅದರಿಂದ ನಮ್ಗೆ ಅನ್ಸುತ್ತೆ
ಬೇರೆಯವರೇ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಿದಾರಲ್ಲ ನಮ್ಮ ಮಕ್ಳ ಜೊತೆ ನಮಗಿಂತ ಅಂತ ಅನ್ಸುತ್ತೆ. ಆಮೇಲೆ ಓಕೆ ನಾಳೆ ನಾನು ಆಫೀಸ್ ಹೋದ್ರೆ ಇದನ್ನ ಮಿಸ್ ಮಾಡ್ಕೊತೀನಲ್ಲ ಅಂತ ನಾವು ಇರೋ ಮೂಮೆಂಟ್ನ ಜಾಸ್ತಿ ಎಂಜಾಯ್ ಮಾಡ್ತೀವಿ. ಸಮಾಧಾನ ಆಯ್ತಾ ನಿಂಗೆ ಶಂಕರ್? ಸಮಾಧಾನನಾ? ರೀಲ್ಸ್ ಇದೆಯಲ್ಲ, ಸಮಾಧಾನ ಆಯ್ತಾ? But every day we are learning, and if you are working mom watching this video, comment ಮಾಡಿ ನೀವು ಹೇಳಿ one thing that nobody told you about being a working mom anta. See you in the next video. Bye bye.